ಓಂ ಶಾಂತಿ. ಮುರಳಿಯ ದಿನಾಂಕ 26/1/2025। प्रत्यक्षता के लिए साधारणता को अलौकिकता में परिवर्तन कर दर्शनीय मूर्त बनो। ಪರಮಾತ್ಮನ ಪ್ರತ್ಯಕ್ಷತೆ ಮಾಡಬೇಕಾದರೆ ಸಾಧಾರಣತೆಯನ್ನು ಅಲೌಕಿಕತೆಯಲ್ಲಿ ಪರಿವರ್ತನೆ ಮಾಡಿ ದರ್ಶನೀಯ ಮೂರ್ತಿ ಆಗಿರಿ। आज बाप दादा अपने चारों ओर के ब्राह्मण बच्चों के मस्तक के बीच भाग्य के 3 सितारे चमकते हुए देख रहे। ಈ ದಿನ ಬಾಪ್ ದಾದಾರವರು ತಮ್ಮ 4 ಕಡೆಯ ಬ್ರಾಹ್ಮಣ ಮಕ್ಕಳ ಮಸ್ತಕದಲ್ಲಿ ಭಾಗ್ಯದ 3 ನಕ್ಷತ್ರಗಳನ್ನು ನೋಡ್ತಾ ಇದ್ದಾರೆ। कितना श्रेष्ठ भाग्य है और कितना सहज प्राप्त हुआ है। एक है अलौकिक श्रेष्ठ जन्म का भाग्य, दूसरा है श्रेष्ठ संबंध का भाग्य, तीसरा है सर्व प्राप्तियों का भाग्य। ಎಂತಹ ಶ್ರೇಷ್ಠ ಭಾಗ್ಯ ಮತ್ತು ಎಷ್ಟು ಸಹಜವಾಗಿ ಪ್ರಾಪ್ತಿಯಾಗಿದೆ। ಮೊದಲನೇದು ಅಲೌಕಿಕ ಶ್ರೇಷ್ಠ ಜನ್ಮದ ಭಾಗ್ಯ, ಎರಡನೇದು ಶ್ರೇಷ್ಠ ಸಂಬಂಧದ ಭಾಗ್ಯ, ಮೂರನೇದು ಸರ್ವ ಪ್ರಾಪ್ತಿಗಳ ಭಾಗ್ಯ। तीनों भाग्य के चमकते हुए सितारों को देख बाप दादा भी हर्षित हो रहे। 3 ಪ್ರಕಾರದ ಭಾಗ್ಯದ ಹೊಳೆಯುವಂಥ ನಕ್ಷತ್ರಗಳನ್ನು ನೋಡಿ ಬಾಪ್ ದಾದಾರವರು ಕೂಡ ಹರ್ಷಿತ ಆಗ್ತಿದ್ದಾರೆ। जन्म का भाग्य देखो, स्वयं भाग्य विधाता बाप द्वारा आप सबका जन्म है। ನಿಮ್ಮ ಜನ್ಮದ ಭಾಗ್ಯ ನೋಡಿರಿ, ಸ್ವಯಂ ಭಾಗ್ಯ ವಿಧಾತ ತಂದೆಯಿಂದ ನಿಮಗೆ ಈ ಅಲೌಕಿಕ ಹೊಸ ಜನ್ಮ ಸಿಕ್ಕಿದೆ। जब जन्म दाता ही भाग्य विधाता है तो जन्म कितना अलौकिक और श्रेष्ठ है। ಜನ್ಮದಾತಾನೇ ಭಾಗ್ಯ ವಿಧಾತ ಆಗಿದ್ದಾನೆಂದರೆ ನಿಮ್ಮ ಜನ್ಮ ಎಷ್ಟೊಂದು ಶ್ರೇಷ್ಠ ಮತ್ತು अलौकिक आಗಿದೆ। आप सबको भी अपने इस भाग्य के जन्म का नशा और खुशी है ना। ತಮ್ಮೆಲ್ಲರಿಗೂ ಸಹ ನಿಮ್ಮ ಭಾಗ್ಯದ ಈ ಜನ್ಮದ ಬಗ್ಗೆ ನಶೆ ಮತ್ತು ಖುಷಿ ಇದೆ ಅಲ್ವಾ। साथ साथ संबंध की विशेषता देखो, सारे कल्प में ऐसा संबंध अन्य किसी भी आत्मा का नहीं है। ಜೊತೆ ಜೊತೆಗೆ ಸಂಗಮ ಯುಗದಲ್ಲಿ ನಿಮಗೆ ಸಿಕ್ಕಿರುವ ಪರಮಾತ್ಮನ ಸಂಬಂಧದ ವಿಶೇಷತೆಯನ್ನು ನೋಡಿರಿ। ಇಡೀ ಕಲ್ಪದಲ್ಲಿ ಇಂತಹ ಸಂಬಂಧ ಯಾವ ಆತ್ಮಕ್ಕೂ ಸಿಗೋದಿಲ್ಲ। आप विशेष आत्माओं को ही एक द्वारा 3 संबंध प्राप्त है। ತಾವು ವಿಶೇಷ ಆತ್ಮರಿಗೆ ಒಬ್ಬ ತಂದೆಯ ಮೂಲಕ 3 ಸಂಬಂಧದ ಪ್ರಾಪ್ತಿಯಾಗಿದೆ। एक ही बाप भी है, शिक्षक भी है और सद्गुरु भी है। ಒಬ್ಬನೇ ಆದಂತಹ ಪರಮಾತ್ಮ ನಿಮಗೆ ತಂದೆಯೂ ಆಗಿದ್ದಾರೆ, ಶಿಕ್ಷಕ ಆಗಿದ್ದಾರೆ ಮತ್ತು ಸದ್ಗುರುನು ಆಗಿದ್ದಾರೆ। ऐसे एक द्वारा 3 संबंध सिवाय ब्राह्मणों के किसी के भी नहीं। ಈ ಥರ ಒಬ್ಬನ ಮೂಲಕ 3 ಸಂಬಂಧದ ಪ್ರಾಪ್ತಿ ಬ್ರಾಹ್ಮಣರ ವಿನಃ ಬೇರೆ ಯಾರಿಗೂ ಸಿಕ್ಕಿಲ್ಲ। ಅನುಭವ ಹೇನ, ತಮ್ಮೆಲ್ಲರಿಗೂ ಅನುಭವ ಇದೆ ತಾನೆ।
बाप के संबंध से वर्षा दे रहे हैं, पालना कर रहे. ತಂದೆಯ ಸಂಬಂಧದಿಂದ ಶಿವಬಾಬಾ ನಿಮಗೆ ಆಸ್ತಿ ಕೊಡ್ತಾ ಇದ್ದಾರೆ, ಪಾಲನೆಯೂ ಕೊಡ್ತಾ ಇದ್ದಾರೆ. वर्षा भी देखो कितना ऊंचा और अविनाशी. ಆಸ್ತಿಯು ನೋಡ್ರಿ ಎಷ್ಟು ಉನ್ನತವಾದ ಆಸ್ತಿ ಆಗಿದೆ ಮತ್ತು ಅವಿನಾಶಿ आस्ती आಗಿದೆ. दुनिया वाले कहते हैं हमारा पालनहार भगवान है, लेकिन आप बच्चे निश्चय और नशे से कहते हो हमारा पालनहार स्वयं भगवान है. ಜಗತ್ತಿನವ್ರು ಹೇಳ್ತಾರೆ ನಮ್ಮ ಪಾಲನಕರ್ತ ಪರಮಾತ್ಮ ಆಗಿದ್ದಾನೆ ಅಂತ. ಆದರೆ ಗೊತ್ತಿಲ್ಲದೇನೆ ತಿಳ್ಕೊಳ್ದೇನೆ ಆ ರೀತಿಯಲ್ಲಿ ಹೇಳ್ತಿರ್ತಾರೆ. ನೀವು ಮಕ್ಕಳು ನಿಶ್ಚಯ ಮತ್ತು ನಶೆಯಿಂದ ಹೇಳ್ತೀರಿ ನಮ್ಮ ಪಾಲನಕರ್ತ ಸ್ವಯಂ ಪರಮಾತ್ಮ ಆಗಿದ್ದಾನೆ. ऐसी पालना परमात्मा प्यार परमात्मा वर्षा किसको प्राप्त है. ಇಂತಹ ಒಂದು ಪಾಲನೆ, ಪರಮಾತ್ಮನ ಪಾಲನೆ, ಪರಮಾತ್ಮನ ಪ್ರೀತಿ, ಪರಮಾತ್ಮನ ಆಸ್ತಿ ಯಾರಿಗೆ ಸಿಕ್ಕಿದೆ? ಕೇವಲ ಮಕ್ಕಳಾದಂತಹ ನಿಮಗೆ ಮಾತ್ರ ಸಿಕ್ಕಿದೆ. एक ही बाप भी है, पालनहार भी है, ಶಿಕ್ಷಕ भी है. ಒಬ್ಬನೇ ಆದಂತಹ ಪರಮಾತ್ಮ ನಿಮಗೆ ತಂದೆಯೂ ಆಗಿದ್ದಾರೆ, ಪಾಲನಕರ್ತ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ. हर आत्मा के जीवन में विशेष 3 संबंधी आवश्यक है, लेकिन तीनों संबंध अलग अलग होते हैं. ಪ್ರತಿಯೊಬ್ಬರ ಜೀವನದಲ್ಲಿ 3 ಸಂಬಂಧದ ಅವಶ್ಯಕತೆ ಇರ್ತದೆ. ಆದರೆ 3 ಸಂಬಂಧಗಳು ಬೇರೆ ಬೇರೆಯವರ ಜೊತೆಗೆ ಇರ್ತವೆ. आपको एक में 3 ಸಂಬಂಧ, ತಮಗೆ ಮಾತ್ರ ಒಬ್ಬನಲ್ಲಿ 3 ಸಂಬಂಧಗಳು ಸಿಕ್ಕಿವೆ. पढ़ाई भी देखो तीनों काल की पढ़ाई है, त्रिकालदर्शी बनने की पढ़ाई है. ನಿಮ್ಮ ವಿದ್ಯೆನೂ ನೋಡಿ 3 ಕಾಲದ ವಿದ್ಯೆ ಆಗಿದೆ, ತ್ರಿಕಾಲದರ್ಶಿ ಆಗುವ ವಿದ್ಯೆ ಆಗಿದೆ. पढ़ाई को सोर्स ऑफ इनकम कहा जाता है. ವಿದ್ಯೆಗೆ ಸಂಪಾದನೆಯ ಮೂಲ ಅಂತ ಹೇಳಲಾಗ್ತದೆ. पढ़ाई से पद की प्राप्ति होती है. ವಿದ್ಯೆಯಿಂದ ಪದವಿಯ ಪ್ರಾಪ್ತಿ ಆಗ್ತದೆ. सारे विश्व में देखो सबसे ऊंचते ऊंचा पद राज्य पद गाया हुआ है. ಇಡೀ ವಿಶ್ವದಲ್ಲಿನೇ ನೋಡ್ರಿ ಎಲ್ಲಕ್ಕಿಂತಲೂ ಉನ್ನತವಾದ ಪದವಿ ರಾಜ್ಯ ಪದವಿ ಅಂತ ಹೇಳಲಾಗ್ತದೆ. तो आपको इस पढ़ाई से क्या पद प्राप्त होता है. ಹಾಗಾದರೆ ತಮಗೆ ಈ ವಿದ್ಯೆಯಿಂದ ಯಾವ ಪದವಿ ಪ್ರಾಪ್ತಿ ಆಗ್ತಿದೆ? अब भी राजे और भविष्य भी राज्य पद. ಈ ವಿದ್ಯೆಯಿಂದ ಸಂಗಮ ಯುಗದಲ್ಲೂ ಕೂಡ ನೀವು ರಾಜ ಆಗ್ತೀರಿ, ಕರ್ಮ ಇಂದ್ರಿಯಗಳಿಗೆ ರಾಜ ಆಗ್ತೀರಿ, ಸ್ವರಾಜ್ಯ ಅಧಿಕಾರಿ ಆಗ್ತೀರಿ, ಮತ್ತು ಭವಿಷ್ಯದಲ್ಲೂ ಕೂಡ ವಿಶ್ವರಾಜ್ಯ अधिकारी ಆಗ್ತೀರಿ. अभी स्वराज्य राजयोगी अर्थात स्वराज्य अधिकारी हो और भविष्य का राज्य भाग्य तो अविनाशी है. ಈಗಲೂ ರಾಜಯೋಗಿ ಆಗಿದ್ದೀರಿ, ಸ್ವರಾಜ್ಯದ ಅಧಿಕಾರಿ ಆಗಿದ್ದೀರಿ ಮತ್ತು ಭವಿಷ್ಯದಲ್ಲಿ ವಿಶ್ವರಾಜ್ಯದ ಭಾಗ್ಯ ಅವಿನಾಶಿಯಾಗಿ ನಿಮಗೆ ಸಿಗಲಿದೆ. इससे बड़ा पद कोई होता नहीं. ಇದಕ್ಕಿಂತ ದೊಡ್ಡ ಪದವಿ, ದೊಡ್ಡ ಸ್ಥಾನ ಮಾನ ಜಗತ್ತಿನಲ್ಲಿ ಯಾವುದೂ ಇಲ್ಲ. शिक्षक द्वारा शिक्षा भी त्रिकालदर्शी की है और पद भी दैवी राज्य
ಪದ ಹೇ. ಶಿಕ್ಷಕ ತಂದೆಯಿಂದ ಸಿಗುವ ಶಿಕ್ಷಣ ತ್ರಿಕಾಲದರ್ಶಿಯಾಗುವ ಶಿಕ್ಷಣ ಆಗಿದೆ ಮತ್ತು ಸಿಗುವ ಪದವಿಯೂ ಕೂಡ ದೈವಿ ರಾಜ್ಯದ ಪದವಿಯಾಗಿದೆ. ऐसा शिक्षक का संबंध सिवाय ब्राह्मण जीवन के न किसका हुआ है न हो सकता है. ಇಂತಹ ಶಿಕ್ಷಕನ ಸಂಬಂಧ ಸಂಗಮಯುಗದ ಬ್ರಾಹ್ಮಣರ ವಿನಃ ಯಾರಿಗೂ ಸಿಗೋದಿಲ್ಲ. साथ में सद्गुरु का संबंध सद्गुरु द्वारा श्रीमत जिस श्रीमत का गायन आज भी भक्ति में हो रहा है. ಜೊತೆಗೆ ಸದ್ಗುರುವಿನ ಸಂಬಂಧ, ಸದ್ಗುರುವಿನ ಮೂಲಕ ಶ್ರೀಮತ ದೊರೀತಾ ಇದೆ. ಆ ಶ್ರೀಮತದ ಗಾಯನ ಇವತ್ತಿಗೂ ಕೂಡ ಭಕ್ತಿ ಮಾರ್ಗದಲ್ಲಿ ನಡೀತಾ ಇದೆ. आप निश्चय से कहते हो हमारा हर कदम किसके आधार से चलता है. ನೀವು ನಿಶ್ಚಯದಿಂದ ಹೇಳ್ತೀರಿ ನಮ್ಮ ಹೆಜ್ಜೆ ಹೆಜ್ಜೆಯೂ ಕೂಡ ಶ್ರೀಮತದ ಆಧಾರದಿಂದ ನಡೀತಾ ಇದೆ ಅಂತ. तो चेक करो हर कदम श्रीमत पर चलता है. भाग्य तो प्राप्त है लेकिन भाग्य के प्राप्ति का जीवन में अनुभव है. ನೋಡ್ಕೊಳ್ಳಿ, ನೀವು ಹೆಜ್ಜೆ ಹೆಜ್ಜೆಯನ್ನು ಇಡುವಾಗ ಶ್ರೀಮತದ ಆಧಾರದಿಂದ ಹೆಜ್ಜೆಗಳನ್ನು ಇಡ್ತಾ ಇದ್ದೀರಾ. ಭಾಗ್ಯದ ಪ್ರಾಪ್ತಿ ಏನಾಗ್ತಾ ಇದೆ ಅದು ನಿಮ್ಮ ಜೀವನದಲ್ಲಿ ಅನುಭವ ಆಗ್ತಾ ಇದೆಯೇ. ಹರ್ ಕದಂ ಶ್ರೀಮತ್ ಪರ್ ಹೇ ವಾ ಕಭಿ ಕಭಿ ಮನ್ಮತ್ ಯಾ ಪರಮತ್ ತೋ ನಹಿ ಮಿಕ್ಸ್ ಹೋತಿ. ಪ್ರತಿಯೊಂದು ಹೆಜ್ಜೆಯೂ ಕೂಡ ಶ್ರೀಮತದಿಂದ ನಡೀತಾ ಇದ್ದೀರಾ ಅಥವಾ ಮನ್ಮತ ಮತ್ತು ಪರಮತ ಅದರಲ್ಲಿ ಮಿಕ್ಸ್ ಆಗ್ತಾ ಇದೆ. इसकी परख है. अगर श्रीमत पर है तो हर कदमों में पद्मों की जमा का अनुभव होगा. कदम श्रीमत पर है तो सहज सफलता है. ಬಾಬಾ ಹೇಳ್ತಾರೆ, ನಾವು ಶ್ರೀಮತದಂತೆ ನಡೀತಾ ಇದ್ದೇವೆ ಅನ್ನೋದಕ್ಕೆ 3 ಗುರ್ತುಗಳಿವೆ. ಮೊದಲನೇದು, ನಾವು ಶ್ರೀಮತದಿಂದ ನಡೀತಾ ಇದ್ದರೆ ನಮ್ಮ ಹೆಜ್ಜೆ ಹೆಜ್ಜೆಯಲ್ಲೂ ಪದಮದ ಸಂಪಾದನೆ ಆಗ್ತಿರ್ತದೆ. ಎರಡನೇದು, ನಾವು ಶ್ರೀಮತದಿಂದ ನಡೀತಾ ಇದ್ದರೆ ನಮಗೆ ಪ್ರತಿಯೊಂದು ಕರ್ಮದಲ್ಲಿ ಸಹಜ सफलते सिक्तदे. तीसरा, सद्गुरु द्वारा वरदानों की खान प्राप्त होती है. ಮೂರನೇದು, ನಾವು ಶ್ರೀಮತದಿಂದ ನಡೀತಾ ಇದ್ದರೆ ಸದ್ಗುರು ತಂದೆಯಿಂದ ವರದಾನಗಳ ಗಣಿನೇ ನಮಗೆ ಸಿಕ್ಕಿಬಿಡ್ತದೆ. ವರದಾನ್ ಹೇ ಉಸ್ಕಿ ಪಹಚಾನ್, ಜहाँ ವರದಾನ್ ಹೋಗಾ ವहाँ ಮೆಹನತ್ ನಹಿ ಹೋಗಿ. ಸದ್ಗುರು ಪರಮಾತ್ಮನಿಂದ ನಮಗೆ ವರದಾನದ ಖಜಾನೆ ಸಿಗ್ತಾ ಇದೆ ಅನ್ನೋದಕ್ಕೆ ಗುರುತು, ಎಲ್ಲಿ ವರದಾನ ಇರ್ತದೆ ಅಲ್ಲಿ ಪರಿಶ್ರಮದ ಅನುಭವ ಆಗೋದಿಲ್ಲ. और विशेषता सहज मार्ग की है. जब एक में 3 संबंध है तो एक को याद करना सहज है. ಈ ಮಾರ್ಗನೇ ಸಹಜ ಮಾರ್ಗ ಆಗಿದೆ. ಈ ಮಾರ್ಗದ ವಿಶೇಷತೆ ಆಗಿದೆ ಸಹಜತೆ. ಒಬ್ಬನಲ್ಲಿ 3 ಸಂಬಂಧಗಳ ಪ್ರಾಪ್ತಿ, ಅಂದರೆ ಒಬ್ಬನನ್ನೇ ನೆನಪು ಮಾಡಿದರೆ 3 ಸಂಬಂಧದ ಅನುಭವ ಮತ್ತು ಪ್ರಾಪ್ತಿ ಆಗ್ತದೆ. ಒಬ್ಬನನ್ನೇ ನೆನಪು ಮಾಡುವುದು ಸಹಜ ಆಗಿದೆ. 3 को अलग अलग याद करने की ज़रूरत नहीं है. इसलिए आप सब कहते हो एक बाबा दूसरा न कोई. ಇಲ್ಲಿ 3 ಸಂಬಂಧಗಳನ್ನು ಬೇರೆ ಬೇರೆಯಾಗಿ ನೆನಪು ಮಾಡುವ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ನೀವು ಹೇಳ್ತೀರಿ ಒಬ್ಬ ತಂದೆಯ ವಿನಃ ನಮಗೆ ಬೇರೆ ಯಾರೂ ಇಲ್ಲ ಅಂಥೇಳಿ. यह सहज है क्योंकि एक में
ವಿಶೇಷ ಸಂಬಂಧ ಆ ಜಾತೆ. ಮೂರೂ ಸಂಬಂಧಗಳನ್ನು ಒಬ್ಬನ ಮೂಲಕ ಅನುಭವ ಮಾಡುವುದು, ಒಬ್ಬನ ಜೊತೆಗೆ ಜೋಡಿಸುವುದು ನಮಗೆ ಸಹಜ ಆಗಿದೆ. तो भाग्य के सितारे चमक रहे क्योंकि बाप द्वारा सर्व को प्राप्तियाँ है ही. ಎಲ್ಲ ಮಕ್ಕಳು ನೀವು ಭಾಗ್ಯದ ನಕ್ಷತ್ರಗಳಾಗಿದ್ದೀರಿ. ನಿಮ್ಮ ಮಸ್ತಕದಲ್ಲಿ ಭಾಗ್ಯದ ನಕ್ಷತ್ರ ಹೊಳಿತಾ ಇದೆ. ಯಾಕೆ ಅಂದರೆ ಭಾಗ್ಯ ವಿಧಾತ ತಂದೆಯಿಂದಲೇ ನಿಮಗೆ ಎಲ್ಲ ರೀತಿಯ ಭಾಗ್ಯ ಪ್ರಾಪ್ತಿಯಾಗಿದೆ. तीसरा भाग्य का सितारा है सर्व ಪ್ರಾಪ್ತಿಯಾ. ಇನ್ನು ಮೂರನೇ ಭಾಗ್ಯ ಆಗಿದೆ ಸರ್ವ ಪ್ರಾಪ್ತಿಗಳು. ಅಪ್ರಾಪ್ತ ನಹಿ ಕೋಯಿ ವಸ್ತು ಬ್ರಾಹ್ಮಣೋಂ ಕೆ ಖಜಾನೆ ಮೇ. ಬ್ರಾಹ್ಮಣರ ಖಜಾನೆಯಲ್ಲಿ ಅಪ್ರಾಪ್ತಿ ಅನ್ನುವುದು ಇಲ್ಲವೇ ಇಲ್ಲ. ಯಾದ್ ಕರೋ ಅಪ್ನೇ ಖಜಾನೋಂಕೋ. ನೆನಪು ಮಾಡ್ಕೊಳ್ಳಿ ನಿಮ್ಮ ಖಜಾನೆಗಳು ಯಾವುದಾಗಿವೆ. ಐಸಾ ಖಜಾನಾ ವ ಸರ್ವ ಪ್ರಾಪ್ತಿಯ और कोई द्वारा हो नहीं सकती. ಇಂತಹ ಖಜಾನೆಗಳು ಮತ್ತು ಸರ್ವ ಪ್ರಾಪ್ತಿಗಳು ಬೇರೆ ಯಾರಿಂದನೂ ನಮಗೆ ಸಿಗೋದಿಲ್ಲ. ದಿಲ್ ಸೆ ಕಹಾ ಮೇರಾ ಬಾಬಾ और ಖಜಾನೆ ಹಾಜಿರ್. इसलिए इतने श्रेष्ठ भाग्य सदा स्मृति में रहे. इसमें ನಂಬರ್ವಾರ್ है. ಬಾಬಾ ಹೇಳ್ತಾರೆ, ಹೃದಯದಿಂದ ನನ್ನ ಬಾಬಾ ಅಂತ ಹೇಳಿದರೆ ಸಾಕು, ಎಲ್ಲ ಖಜಾನೆಗಳು ನಿಮ್ಮಲ್ಲಿ ಬಂದ್ಬಿಡ್ತವೆ. ಇಂತಹ ಶ್ರೇಷ್ಠ ಭಾಗ್ಯದ ಸ್ಮೃತಿ ನಿಮ್ಮಲ್ಲಿ ನಿರಂತರವಾಗಿ ಇರಬೇಕು. ಆದರೆ ಆ ಸ್ಮೃತಿ ಸ್ವರೂಪ ಆಗೋದ್ರಲ್ಲಿ ನಂಬರ್ವಾರ್ ಇದ್ದಾರೆ. अभी बाप दादा यही चाहते कि हर बच्चा जब कोटों में कोई है तो सब बच्चे नंबरवार नहीं नंबर 1 होने चाहिए. ತಾವೆಲ್ಲ ಮಕ್ಕಳು ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರು ಅಂತ ಇದ್ದೀರಿ ಅಂದ ಮೇಲೆ ತಾವೆಲ್ಲರೂ ನಂಬರ್ವಾರ್ ಆಗಬಾರದು, ನಂಬರ್ 1 ಆಗಬೇಕು. तो अपने से पूछो ನಂಬರ್ವಾರ್ में हो या ನಂಬರ್ 1 हो क्या हो. ಹಾಗಾದರೆ ನಿಮಗೆ ನೀವೇ ಕೇಳ್ಕೊಳ್ಳಿ, ನೀವು ನಂಬರ್ವಾರ್ ಇದ್ದೀರಾ ಅಥವಾ ನಂಬರ್ 1 ಇದ್ದೀರಾ. टीचर्स नंबर 1 है या नंबरवार. पांडव नंबर 1 हो या नंबरवार. क्या हो. जो समझते हैं हम नंबर 1 है और सदा रहेंगे वो हाथ उठाओ. ಬಾಬಾ ಹೇಳ್ತಾರೆ, ನಿಮಿತ್ಯ ಶಿಕ್ಷಕಿಯರು ನಂಬರ್ 1 ಆಗಿದ್ದೀರಾ, ಪಾಂಡವರು ನಂಬರ್ 1 ಆಗಿದ್ದೀರಾ. ಯಾರು ನಂಬರ್ 1 ಆಗಿದ್ದೀರಿ ಮತ್ತು ಸದಾ ಕಾಲಕ್ಕೂ ಅದೇ ಥರ ನಂಬರ್ 1 ಆಗಿ ಇರ್ತೀವಿ ಅಂತಕ್ಕಂಥವರು ಕೈ ಎತ್ರಿ ಅಂತ ಹೇಳ್ತಾರೆ ಬಾಬಾ. जो इतने निश्चय बुद्धि है कि हम सदा जैसे बाप ब्रह्मा नंबर 1 ऐसे फॉलो ब्रह्मा बाप नंबर 1 है और रहेंगे वह हाथ उठाना. ಯಾರಿಗೆ ನಿಶ್ಚಯ ಇದೆ ನಾವು ಬ್ರಹ್ಮ ತಂದೆಯ ಸಮಾನ ನಂಬರ್ 1 ಆಗೇ ಆಗ್ತೀವಿ ಅಥವಾ ಆಗಿದ್ದೀವಿ ಅಂತ ಅವರೆಲ್ಲರೂ ಕೈ ಎತ್ರಿ ಅಂತ ಹೇಳ್ತಾರೆ ಬಾಬಾ. सोच समझ कर उठाना. लंबा उठाओ, आधा उठाते हैं तो आधा है. हाथ तो बहुतों ने उठाया. देखा दादी ने देखा अभी इन्हों से हिसाब लेना है. ಬಾಬಾ ಹೇಳ್ತಾರೆ, ಸರಿಯಾಗಿ ಕೈ ಎತ್ತಿರಿ, ಯೋಚನೆ ಮಾಡಿ ಕೈ ಎತ್ತಿರಿ, ಅರ್ಧ ಕೈ ಎತ್ತಬೇಡಿ. ಆಗ ಅನೇಕ ಜನ ಮಕ್ಕಳು ಸರಿಯಾಗಿ ಕೈ ಎತ್ತಿದ್ರು. ಬಾಬಾ ಕೇಳ್ತಾ ಇದ್ದಾರೆ ದಾದಿಯವ್ರಿಗೆ, ನೀವು ನೋಡಿದ್ದೀರಾ. ಜಾನಕಿ ದಾದಿಯವ್ರಿಗೂ ಹೇಳ್ತಾ ಇದ್ದಾರೆ, ಇನ್ ಸಬ್ ಕಾ
ಹಿಸಾಬ್ ಲೇನ, ಇವರೆಲ್ಲರ ಲೆಕ್ಕ ತಗೊಳ್ರಿ ಅಂತ ಹೇಳ್ತಿದ್ದಾರೆ. डबल फॉरेनर्स ने हाथ उठाया, हाथ उठा के बाप दादा की दिल खुश कर दी, ಮುಬಾರಕ್ ಹೋ. ಎಲ್ಲರೂ ಕೈ ಎತ್ತಿ ಬಾಪ್ ದಾದಾರವರಿಗೆ ಖುಷಿಯನ್ನು ಕೊಟ್ಟಿದ್ದೀರಿ, ಅದಕ್ಕಾಗಿ ತಮ್ಮೆಲ್ಲರಿಗೂ ಅಭಿನಂದನೆಗಳು. अच्छा, हाथ उठाया इसका मतलब है कि आपको अपने में हिम्मत है, और हिम्मत है तो बाप दादा भी मददगार है ही. ಯಾರೆಲ್ಲರೂ ಕೈ ಎತ್ತಿದ್ದೀರಿ ಅವರಲ್ಲಿ ಧೈರ್ಯ ಇದೆ ಅಂತ ಅರ್ಥ. ಆ ನಿಮ್ಮ ಧೈರ್ಯ ನೋಡಿ ಬಾಬಾ ಹೇಳ್ತಿದ್ದಾರೆ, ಯಾರಲ್ಲಿ ಧೈರ್ಯ ಇರ್ತದೆ ಅವರಿಗೆ ನಾನು ಸಹಯೋಗ ಕೊಡ್ತೀನಿ, ಸಹಾಯ ಮಾಡ್ತೀನಿ. ಲೇಕಿನ್ ಅಭಿ ಬಾಪ್ ದಾದಾ ಕ್ಯಾ ಚಾಹತೆ, ನಂಬರ್ 1 ಹೋ, ಯಹ ತೋ ಖುಷಿ ಕಿ ಬಾತ್ ಹೈ. ಬಾಬಾ ಹೇಳ್ತಾರೆ, ತಾವೆಲ್ಲರೂ ನಂಬರ್ 1 ಬರಬೇಕು, ನಂಬರ್ 1 ಆಗಬೇಕು, ಅದನ್ನೇ ಬಾಬಾ ಬಯಸ್ತಾ ಇದ್ದಾರೆ. ಲೇಕಿನ್ ಬತಾಯೆ ಕ್ಯಾ कि लेकिन क्या है, बाप दादा के पास लेकिन है. ತಾವೆಲ್ಲ ಮಕ್ಕಳು ಆದರೆ ಎಂಬ ಶಬ್ದ ಸೇರಿಸ್ತೀರಿ, ಬಾಬೋರ ಹತ್ರ ಈ ಶಬ್ದನೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. बाप दादा ने देखा मन में समाया हुआ तो है, लेकिन मन तक है, चेहरे और चलन तक इमर्ज नहीं. ಬಾಬೋರೇನು ನೋಡ್ತಿದ್ದಾರಂದರೆ, ಮಕ್ಕಳ ಮನಸ್ಸಿನಲ್ಲಿ ನಂಬರ್ 1 ಬರಬೇಕು ಎಂಬ ಸಂಕಲ್ಪ ಇದೆ, ಆದರೆ ಆ ಸಂಕಲ್ಪ ಮನಸ್ಸಿನವರೆಗೆ ಮಾತ್ರ ಇದೆ, ಮುಖಚರ್ಯೆಯಲ್ಲಿ ಮತ್ತು ವರ್ತನೆಯಲ್ಲಿ ಅದು ಕಾಣಿಸ್ತಾ ಇಲ್ಲ. ಅಭಿ ಬಾಪ್ ದಾದಾ ನಂಬರ್ 1 की स्टेज, चलन और चेहरे पर देखना चाहते. ಆದರೆ ಬಾಪ್ ದಾದಾರವರು ನಿಮ್ಮ ನಂಬರ್ 1 ಸ್ಥಿತಿಯನ್ನು ನಿಮ್ಮ ವರ್ತನೆಯಲ್ಲಿ ಮತ್ತು ಚೆಹರೆಯಲ್ಲಿ ನೋಡಲಿಕ್ಕೆ ಬಯಸ್ತಾ ಇದ್ದಾರೆ. अब समय अनुसार नंबर 1 कहने वालों को हर चलन में दर्शनीय मूर्ति दिखाई देनी चाहिए. ಯಾರೆಲ್ಲರೂ ನಾವು ನಂಬರ್ 1 ಆಗಿದ್ದೇವೆ ಅಂತ ಹೇಳಿದ್ರಿ, ಕೈ ಎತ್ತಿದ್ರಿ, ಅವರೆಲ್ಲರೂ ಈಗಿನ ಸಮಯದ ಅನುಸಾರವಾಗಿ ದರ್ಶನೀಯ ಮೂರ್ತಿ ಆಗಬೇಕು. आपका चेहरा बतावे कि यह ದರ್ಶನೀಯ ಮೂರ್ತ है. ನಿಮ್ಮ ಚೆಹರೆನೇ ಜನರಿಗೆ ನಿಮ್ಮ ದರ್ಶನೀಯ ಮೂರ್ತಿಯನ್ನು ತೋರಿಸಬೇಕು. ತಾವೆಲ್ಲರೂ ದರ್ಶನ ಯೋಗ್ಯ ಮೂರ್ತಿ ಆಗಬೇಕು. आपके जड़ चित्र अंतिम जन्म तक भी, अंतिम समय तक भी दर्शनीय मूर्त अनुभव होते. ತಮ್ಮ ಜಡ ಚಿತ್ರಗಳನ್ನು ಕೊನೆಯ ಜನ್ಮದವರೆಗೂ, ಕೊನೆಯ ಸಮಯದವರೆಗೂ ಭಕ್ತರು ದರ್ಶನ ಮಾಡುವಂತಹ ದರ್ಶನೀಯ ಮೂರ್ತಿಯಾಗಿರ್ತವೆ. तो चैतन्य में भी जैसे ब्रह्मा बाप को देखा साकार स्वरूप में, फरिश्ता तो बाद में बना, लेकिन साकार स्वरूप में होते हुए आप सबको क्या दिखाई देता था. ಹೇಗೆ ಬ್ರಹ್ಮ ಬಾಬವ್ರನ್ನ ಚೈತನ್ಯ ರೂಪದಲ್ಲಿ ಸಾಕಾರ ಸ್ವರೂಪದಲ್ಲಿ ನೋಡಿದ್ದೀರಿ. ಬ್ರಹ್ಮ ಬಾಬಾ ನಂತರ ಫರಿಷ್ಠಾ ಆದರು, ಆದರೆ ಸಾಕಾರದಲ್ಲಿ ಇದ್ದಾಗಲೇ ಅವರ ಮೂಲಕ ಯಾವ ಅನುಭವ ಆಗ್ತಿತ್ತು. साधारण दिखाई देता था. अंतिम 84वां जन्म, पुराना जन्म, 60 वर्ष के बाद की आयु, फिर भी आदि से अंत्य तक दर्शनीय मूर्त अनुभव की न. ಬ್ರಹ್ಮ ಬಾಬಾ
ಸಾಧಾರಣ ರೂಪದಲ್ಲಿನೇ ಇದ್ದರು. 84ನೇ ಜನ್ಮ ಹಳೆಯ ಜನ್ಮ, 60 ವರ್ಷದ ನಂತರ ಜ್ಞಾನ ಸಿಕ್ಕಿದ್ದು. ಆದರೆ ಅವರನ್ನು ನೋಡಿದವರಿಗೆ ದರ್ಶನೀಯ ಮೂರ್ತಿಯ अनुभव ಆಗ್ತಿತ್ತು. साकार रूप में जिन्होंने नंबर 1 में हाथ उठाया, टीवी में निकाला है, तो बाप दादा उनका फाइल देखेंगे. फाइल तो है ना बाप दादा के पास. साकार ಬ್ರಹ್ಮ ಬಾಬಾವ್ರನ್ನ ಯಾರೆಲ್ಲರೂ ನೋಡಿದ್ದೀರಿ, ಅವರ ಚರಿತ್ರೆಯನ್ನು ಕೇಳಿದ್ದೀರಿ, ಆ ಥರನೇ ನಂಬರ್ 1 ಆಗ್ತೀವಿ ಅಂತಕ್ಕಂತಹ ಮಕ್ಕಳು ಯಾರೆಲ್ಲರೂ ಕೈ ಎತ್ತಿದ್ರು ಅವರ ಫೈಲನ್ನು ಬಾಬವರು ನೋಡ್ತಾರೆ. ಬಾಬವ್ರ ಹತ್ತಿರ ಎಲ್ಲರ ಫೈಲ್ಗಳು ಇವೆ. अब से आपकी हर चलन से अनुभव हो, कर्म साधारण हो, चाहे कोई भी काम करते हो, बिजनेस करते हो, डॉक्टरी करते हो, वकालत करते हो, जो भी कुछ करते हो, जिस स्थान पर आप संबंध संपर्क में आते हो, वह आपकी चलन से ऐसे महसूस करे कि यह न्यारे और अलौकिक है. ಬಾಬಾ ಹೇಳ್ತಾರೆ, ನಿಮ್ಮ ವರ್ತನೆಯಿಂದ ನಿಮ್ಮ ಕರ್ಮ ಸಾಧಾರಣ ಆಗಿದ್ರೂ ಕೂಡ, ಭಲೆ ನೀವು ವ್ಯಾಪಾರಿ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ವಕೀಲ ಆಗಿರ್ಬೋದು, ಆದರೆ ನೀವು ಎಲ್ಲೆಲ್ಲಿ ಇರ್ತೀರಿ ಅಲ್ಲಿ ನಿಮ್ಮನ್ನು ನೋಡಿದವ್ರಿಗೆ ನಿಮ್ಮಲ್ಲಿ ಅಲೌಕಿಕತೆ ಕಾಣಿಸ್ಬೇಕು. ನೀವು ಇತರ ವ್ಯಕ್ತಿಗಳಿಂದ ಭಿನ್ನ ಆಗಿದ್ದೀರಿ ಅಂತ ಅನುಭವ ಆಗಬೇಕು. या साधारण समझते हैं कि ऐसे तो लौकिक भी होते हैं. काम की विशेषता नहीं, लेकिन प्रैक्टिकल लाइफ की विशेषता. बहुत अच्छा बिजनेस है, बहुत अच्छा वकालत करता है, बहुत अच्छा डायरेक्टर है, यह तो बहुत है. ಬಾಬಾ ಹೇಳ್ತಾರೆ, ನಿಮ್ಮ ಹೆಸರಿನ ವಿಶೇಷತೆ ಅಲ್ಲ, ನಿಮ್ಮ ಕರ್ಮದ ವಿಶೇಷತೆ ಅಲ್ಲ, ಆದರೆ ನೀವು ಕರ್ಮ ಮಾಡುವ ವಿಧಾನದಲ್ಲಿ ವಿಶೇಷತೆ ಕಾಣಿಸಬೇಕು. ನಿಮ್ಮ ವರ್ತನೆಯಲ್ಲಿ ವಿಶೇಷತೆ ಅಲೌಕಿಕತೆ ಕಾಣಿಸ್ಬೇಕು. ಇವರು ಒಳ್ಳೆಯ ಡಾಕ್ಟರು, ಒಳ್ಳೆಯ ವಕೀಲರು, ಒಳ್ಳೆಯ ವ್ಯಾಪಾರಿ, ಒಳ್ಳೆಯ ಡೈರೆಕ್ಟರ್ ಅಂತ ಜನ ಅಭಿಪ್ರಾಯ ಕೊಡುವುದು ಅದು ಸಾಮಾನ್ಯ. एक बुक निकलता है जिसमें विशेष आत्माओं का नाम होता है. कितनों का नाम आता है, बहुत होते हैं. इसने यह विशेषता की नाम आ गया. तो जिन्होंने भी हाथ उठाया, उठाना तो सबको चाहिए, लेकिन जिन्होंने उठाया है और उठाना ही है, तो आपकी प्रैक्टिकल चलन में चेंज देखे. ಸಾಕಾರ ಜಗತ್ತಿನಲ್ಲಿ ಸಾಕಾರ ಕರ್ಮದ ಮೂಲಕ ವಿಶೇಷ ಆಗುವಂತಹ ವ್ಯಕ್ತಿಗಳು ಅನೇಕ ಜನ ಇದ್ದಾರೆ. ಅಂಥ ವಿಶೇಷ ವ್ಯಕ್ತಿಗಳ ಒಂದು ಪಟ್ಟಿನೇ ಇರ್ತದೆ. ಇಂತಿಂಥವರು ಇಂತಹ ವಿಶೇಷ ಕೆಲಸ ಮಾಡಿದರು ಅಂತ ಅವರಿಗೆ ಅವಾರ್ಡ್ ಕೊಡ್ತಾರೆ. ಆದರೆ ನಿಮ್ಮ ವಿಶೇಷತೆ ನಿಮ್ಮ ಹೆಸರಿನ ವಿಶೇಷತೆ ಅಲ್ಲ, ನಿಮ್ಮ ಉದ್ಯೋಗದ ವಿಶೇಷತೆ ಅಲ್ಲ, ಆದರೆ ನಿಮ್ಮ ವಿಶೇಷತೆ ನಿಮ್ಮಲ್ಲಿ ಇರುವ ಅಲೌಕಿಕತೆಯ ವಿಶೇಷತೆ ಇರಬೇಕು. ಆಪ್ಕಿ ಪ್ರಾಕ್ಟಿಕಲ್ ಚಲನ್ ಮೇ ಚೇಂಜ್ ದೇಖೆ. ನಿಮ್ಮ ಪ್ರಾಕ್ಟಿಕಲ್ ವರ್ತನೆಯಲ್ಲಿ ಪರಿವರ್ತನೆ ಕಾಣಿಸಬೇಕು. अभी यह आवाज़ नहीं निकला है, चाहे इंडस्ट्री में चाहे कहाँ भी काम करते हो, एक एक आत्मा कहे कि यह साधारण कर्म करते भी दर्शनीय मूर्त है. ऐसे हो सकता है. ಬಾಬಾ ಹೇಳ್ತಾರೆ, ಇದುವರೆಗೂ
ಇಂತಹ ಒಂದು ಧ್ವನಿ ಬಂದಿಲ್ಲ. ಇಂಥವರು ಸಾಧಾರಣ ಕರ್ಮ ಮಾಡ್ತಿದ್ರು, ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ರು, ಇವರ ಕರ್ಮ ಸಾಧಾರಣ ಆಗಿಲ್ಲ, ಅಲೌಕಿಕ ಕರ್ಮ ಆಗಿದೆ, ಇವರು ದರ್ಶನೀಯ ಮೂರ್ತಿ ಆಗಿದ್ದಾರೆ ಎಂಬ ಧ್ವನಿ ಇನ್ನೂ ಯಾರಿಂದನೂ ಬಂದಿಲ್ಲ ಅಂತ ಹೇಳ್ತಾರೆ ಬಾಬಾ. ऐसे हो सकता है अभी रिजल्ट में कम सुनाई देता है, साधारणता ज़्यादा दिखाई देती है. ಇನ್ನು ಈ ಥರದ ರಿಸಲ್ಟ್ ಯಾರಿಂದನೂ ಬಂದಿಲ್ಲ. ಇತರ ಜನರಂತೆ ನೀವು ಮಕ್ಕಳು ಸಹ ಸಾಧಾರಣ ರೂಪದಲ್ಲಿ ಕಾಣಿಸ್ತಾ ಇದ್ದೀರಿ. हाँ, कभी जब कोई विशेष कार्य करते हो, विशेष अटेंशन रखते हो, तब तो ठीक दिखाई देता है, लेकिन आपको बाप से प्यार है. बाप से प्यार है ना. ಯಾವಾಗೋ ಒಮ್ಮೆ ಒಂದು ವಿಶೇಷ ಕೆಲಸ ಮಾಡಿದಾಗ, ವಿಶೇಷ ಕಾರ್ಯಕ್ರಮ ಮಾಡಿದಾಗ ನಿಮ್ಮಲ್ಲಿ ವಿಶೇಷತೆ ಕಾಣಿಸ್ತದೆ. ಆದರೆ ನಿರಂತರವಾಗಿ ಆ ವಿಶೇಷತೆ ಕಾಣ್ತಿಲ್ಲ. ತಮ್ಮೆಲ್ಲರಿಗೂ ತಂದೆಯ ಮೇಲೆ ಪ್ರೀತಿ ಇದೆ ಅಲ್ವಾ? ಕಿತನಾ % है? टीचर्स हाथ उठाओ. यह तो बहुत टीचर्स आ गई है. तो क्या हो सकता है? या कभी साधारण कभी विशेष शब्द भी जो निकलता है ना, कोई भी कार्य करते भाषा भी अलौकिक चाहिए, ಸಾಧಾರಣ ಭಾಷಾ ನಹಿ. ಬಾಬಾ ಹೇಳ್ತಾರೆ, ನಿಮಗೆ ತಂದೆಯ ಮೇಲೆ ಪ್ರೀತಿ ಇದೆ ಅಂದರೆ ನಿಮ್ಮ ಕರ್ಮನೂ ವಿಶೇಷ ಆಗಿರಬೇಕು, ವರ್ತನೆ ವಿಶೇಷ ಆಗಿರಬೇಕು, ನಿಮ್ಮ ಭಾಷೆ ಅಥವಾ ಶಬ್ದಗಳು ವಿಶೇಷ ಅಲೌಕಿಕ ಆಗಿರಬೇಕು. ಸಾಧಾರಣ ಭಾಷೆ, ಸಾಧಾರಣ ಕರ್ಮ, ಸಾಧಾರಣ ವರ್ತನೆ ನಿಮ್ಮಲ್ಲಿ ಇರಬಾರದು. बाप दादा चाहते हैं कि बाप की प्रत्यक्षता होगी तब जब आपका कर्म चलन चेहरा स्वतः ही सिद्ध करेगा. भाषण से नहीं, भाषण को एक तीर लगाना है, लेकिन प्रत्यक्षता होगी. इनको बनाने वाला कौन? खुद ढूंढेंगे, खुद पूछेंगे, आपको बनाने वाला कौन है? ರಚನಾ ರಚತಾಕೋ ಪ್ರತ್ಯಕ್ಷ ಕರ್ತಿ. ಬಾಬಾ ಹೇಳ್ತಿದ್ದಾರೆ, ಮಕ್ಕಳ ಮೇಲೆ ನನಗೆ ಒಂದೇ ಒಂದು ಭರವಸೆ ಇದೆ. ನನ್ನ ಮಕ್ಕಳು ನನ್ನನ್ನು ಪ್ರತ್ಯಕ್ಷ ಮಾಡುವಂಥವರು. ಅವರ ಕರ್ಮ ವರ್ತನೆ ಚೆಹರೆಯ ಮೂಲಕ ಇವರಿಗೆ ತಯಾರು ಮಾಡಿದವರು ಯಾರು ಅಂತ ಪ್ರತ್ಯಕ್ಷ ಮಾಡಬೇಕು. ಭಾಷಣ ಮಾಡೋದು ಒಂದು ಬಾಣ ಹೊಡೆಯೋದಾಗಿದೆ. ಆದರೆ ನಿಮ್ಮ ಮೂಲಕ ಪರಮಾತ್ಮನ ಪ್ರತ್ಯಕ್ಷತೆ ಆಗುವುದು ಭಾಷಣದಿಂದ ಅಲ್ಲ. ನಿಮ್ಮ ಕರ್ಮ, ನಿಮ್ಮ ಚಲನೆ, ನಿಮ್ಮ ಮುಖಚರ್ಯೆ, ಅದರಿಂದ ಪ್ರತ್ಯಕ್ಷತೆ ಆಗಲಿದೆ. ರಚನೆಯಾದಂಥ ಮಕ್ಕಳ ಮೂಲಕ ರಚಯಿತನ ಪ್ರತ್ಯಕ್ಷತೆ ಆಗಬೇಕು. ನಿಮ್ಮನ್ನು ನೋಡಿದರೆ ಜನ ಹುಡುಕ್ತಾ ಹೋಗಬೇಕು, ಇವರನ್ನು ತಯಾರು ಮಾಡಿದವರು ಯಾರು, ಇವರ ಹಿಂದೆ ಯಾರಿದ್ದಾರೆ. ಈ ರೀತಿಯಲ್ಲಿ ಅವರು ನಿಮ್ಮ ಹಿಂದೆ ಇರುವಂಥ ಶಕ್ತಿಯನ್ನು, ತಂದೆಯನ್ನು ಗುರ್ತಿಸಬೇಕು. तो इस वर्ष क्या कहेंगे, क्या करेंगे? दादी ने कहा, गांव की सेवा करना, वह भले करना, लेकिन बाप दादा अभी यह परिवर्तन देखना चाहते. 1 साल में संभव है? ದಾದಿಯವರು ಹಳ್ಳಿಯ ಸೇವೆ ಮಾಡಲಿಕ್ಕೆ ಆದೇಶ ಕೊಟ್ಟಿದ್ದಾರೆ. ಭಲೆ ಆ ಸೇವೆಯನ್ನು ಮಾಡಿರಿ, ಆದರೆ ಈ ವರ್ಷ ನಿಮ್ಮಲ್ಲಿ ಪರಿವರ್ತನೆ ಕಾಣಿಸಬೇಕು.
ಬಾಬಾ ನಿಮ್ಮಲ್ಲಿ ಪರಿವರ್ತನೆಯನ್ನು ನೋಡಲಿಕ್ಕೆ ಇಷ್ಟಪಡ್ತಾರೆ. 1 ವರ್ಷದಲ್ಲಿ ಈ ಕಾರ್ಯವನ್ನು ಮಾಡಿ ತೋರಿಸಬೇಕು. दूसरे बारी जब सीज़न शुरू होगी तो कॉन्ट्रास्ट दिखाई दे, सब सेंटरों से आवाज़ आए कि महान परिवर्तन. फिर गीत गाएंगे परिवर्तन परिवर्तन. ಮುಂದಿನ ವರ್ಷ ಬಾಬೋರ್ ಮಿಲನಕ್ಕೆ ಬಂದಾಗ ಎಲ್ಲರಲ್ಲಿಯೂ ಸಹ ಪರಿವರ್ತನೆ ಕಾಣಿಸಬೇಕು. ಆಗ ಎಲ್ಲರೂ ಹಾಡ್ತಾರೆ ಪರಿವರ್ತನೆ ಪರಿವರ್ತನೆ ಅಂತ. साधारण बोल अभी आपके भाग्य के आगे अच्छा नहीं लगता है. ಸಾಧಾರಣ ಶಬ್ದಗಳು, ಸಾಧಾರಣ ಭಾಷೆ ನಿಮ್ಮ ಭಾಗ್ಯದ ಮುಂದೆ ಅದು ಚಂದ ಕಾಣಿಸೋದಿಲ್ಲ. कारण है मैं, यह मैंपन, मैंने सोचा, मैंने कहा, मैं जो करता हूँ वही ठीक है. ಭಾಗ್ಯಶಾಲಿ ಮಕ್ಕಳು ನಾನು ಮಾಡಿದೆ, ನಂದೇ ವಿಚಾರ ಎಂಬ ನನ್ನತನದ ಶಬ್ದಗಳನ್ನು ಆಡಿದರೆ ಅದು ಸರಿ ಕಾಣಿಸೋದಿಲ್ಲ. मैंपन के कारण अभिमान आता है, क्रोध भी आता है, दोनों अपना काम कर लेते हैं. ನಾನು ನನ್ನತನ ಬಂದಾಗ ಅಲ್ಲಿ ಅಭಿಮಾನನೂ ಬರ್ತದೆ, ಕ್ರೋಧನೂ ಬರ್ತದೆ. ಅಭಿಮಾನ ಕ್ರೋಧ ಎರಡೂ ತಮ್ಮ ಕೆಲಸ ಮಾಡ್ತವೆ. बाप का प्रसाद है, मैं कहाँ से आया. प्रसाद को कोई मैंपन में ला सकता है क्या. अगर बुद्धि भी है, कोई हुनर भी है, कोई विशेषता भी है, लेकिन वह बाप का प्रसाद है. ಬಾಬಾ ಹೇಳ್ತಾರೆ, ನಿಮ್ಮಲ್ಲಿ ಒಳ್ಳೆ ಬುದ್ಧಿ ಇರಬಹುದು, ಒಳ್ಳೆ ಕಲೆ ಇರಬಹುದು, ಒಳ್ಳೆ ವಿಶೇಷತೆ ಇರಬಹುದು, ಆದರೆ ಅದು ಪ್ರಭು ಪ್ರಸಾದ ಆಗಿದೆ, ಪರಮಾತ್ಮ ಕೊಟ್ಟಂತಹ ಕೊಡುಗೆ ಆಗಿದೆ. ಅದರಲ್ಲಿ ನಿಮ್ಮತನ ಯಾಕೆ ಬರ್ತದೆ. बाप दादा विशेषता को, बुद्धि को ऑफरिंग देता है, लेकिन मैं नहीं लाऊं, यह मैंपन को समाप्त करो. ಬಾಪ್ ದಾದಾರವರು ನಿಮ್ಮ ವಿಶೇಷತೆಯನ್ನು, ನಿಮ್ಮ ಗುಣಗಳನ್ನು, ನಿಮ್ಮ ಕಲೆಗಳನ್ನು ತಮ್ಮ ಸೇವೆಗಾಗಿ ಬಳಸ್ಕೋತಾರೆ, ಬಳಸ್ಕೊಳ್ಳಿಕ್ಕೆ ಅವಕಾಶ ಕೊಡ್ತಾರೆ. ಆದರೆ ನೀವು ಅದರಲ್ಲಿ ನಾನು ನನ್ನದು ಅಂತ ಹೇಳಬಾರದು, ನಾನು ನಂದು ಅನ್ನೋದು ಅಲ್ಲಿ ಬರಬಾರದು. मैंपन को समाप्त करो, यह सूक्ष्म मैंपन है. ಬಾಬಾ ಕೊಟ್ಟಿದ ಕೊಡುಗೆ ನನ್ನದು ಅಂತ ಹೇಳಬೇಡಿ. ಸೂಕ್ಷ್ಮ ರೂಪದ ನಾನು ಅಥವಾ ಅಹಂಕಾರ ಬರಬಾರದು. अलौकिक जीवन में यह मैंपन दर्शनीय मूर्त नहीं बनने देता. ಈ ಅಲೌಕಿಕ ಜೀವನದಲ್ಲಿ ನಾನು ಮತ್ತು ನನ್ನತನ ಏನಿದೆ ಅದು ನಿಮಗೆ ದರ್ಶನೀಯ ಮೂರ್ತಿಯಾಗಲಿಕ್ಕೆ ಬಿಡೋದಿಲ್ಲ. तो दादियाँ क्या समझती हो, परिवर्तन हो सकता है. तीनों पांडव निर्वैर भाई, रमेश भाई, ब्रजमोहन भाई, बताओ. ದಾದಿ ದೀದಿಯವರು ನೀವು ತಿಳಿಸ್ರಿ, ಹೇಳ್ರಿ, ಈ ಥರ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಇದೆಯೇ. 3 ಜನ ಮಹಾರಥಿ ಅಣ್ಣಂದಿರು, ನಿರ್ವೈರ್ ಭಾಯಿ, ರಮೇಶ್ ಭಾಯಿ, ಬ್ರಜಮೋಹನ್ ಭಾಯಿ, ತಾವು ಹೇಳಿರಿ, ಇದು ಸಾಧ್ಯವೇ. विशेष होना, तीनों बताओ क्या हो सकता है. अच्छा, अभी इसके कमांडर बनना और बात में कमांडर नहीं बनना, परिवर्तन में कमांडर बनना. ನೀವು 3 ಜನ ಈಗ ಬಾಬಾ ತಿಳಿಸಿದ ವಿಷಯದಲ್ಲಿ, ಅಂದರೆ ಪರಿವರ್ತನೆಯ ವಿಷಯದಲ್ಲಿ ಕಮಾಂಡರ್ ಆಗ್ರಿ.
ಬೇರೆ ವಿಷಯದಲ್ಲಿ ಕಮಾಂಡರ್ ಆಗಬೇಡಿ. ಮಧುಬನ್ ವಾಲೆ ಬನೆಂಗೆ, बॉम्बे वाले बनेंगे, योगिनी भी बैठी है. बॉम्बे वाले अगर बनेंगे तो हाथ हिलाओ. ಮಧುಬನದವರು ಮತ್ತು ಬಾಂಬೆಯಿಂದ ಬಂದಂತಹ ಸೋದರ ಸೋದರಿಯರು ಮತ್ತು ಅಲ್ಲಿಂದ ಬಂದಂಥ ಯೋಗಿನಿ ಅಕ್ಕನವರು ಸಹ ಹೇಳ್ರಿ, ಇದು ಸಾಧ್ಯವೇ? ಸಾಧ್ಯ ಇದೆ ಅಂದರೆ ನಿಮ್ಮ ಕೈ ಎತ್ತಿ ನಿಮ್ಮ ಅನುಮತಿಯನ್ನು ತೋರಿಸ್ರಿ. दिल्ली वाले हाथ उठाओ, टीचर्स बताओ, देखना हर मास बाप दादा रिपोर्ट लेंगे. हिम्मत है? ದೆಹಲಿಯವರು ಸಹ ಕೈ ಎತ್ತಿರಿ. ಟೀಚರ್ಸ್ಗಳು ಕೈ ಎತ್ತಿರಿ. ನಿಮ್ಮ ರಿಪೋರ್ಟನ್ನು ಬಾಬವರು ನೋಡಲಿಕ್ಕೆ ಇಷ್ಟಪಡ್ತಾರೆ. ಇಂಥ ಒಂದು ಸಾಹಸ, ಪರಿವರ್ತನೆ ಆಗಿಯೇ ಆಗ್ತೀವಿ, ಮಾಡಿಯೇ ಮಾಡ್ತೀವಿ ಎನ್ನುವಂತಹ ಧೈರ್ಯ ಇದ್ದರೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಅಂತ ಬಾಬಾ ಹೇಳ್ತಾರೆ. अच्छा इंदौर वाले हाथ उठाओ, सारे हाथ नहीं हिले, करेंगे कराएंगे दादियाँ देखना, देख रहे हैं टीवी में. गुजरात हाथ उठाओ, हाथ हिलाना तो सहज है, अभी मन को हिलाना है. ಗುಜರಾತ್, ಇಂದೋರ್ ಎಲ್ಲ ಕಡೆಯಿಂದ ಬಂದಂಥ ಮಕ್ಕಳಿಗೂ ಬಾಬವರು ಕೇಳ್ತಾ ಇದ್ದಾರೆ, ತಾವೆಲ್ಲರೂ ಪರಿವರ್ತನೆ ಮಾಡಿ ತೋರಿಸ್ತೀರಿ ಅಂದರೆ ಕೈ ಎತ್ತಿರಿ ಅಂತ ಹೇಳ್ತಿದ್ದಾರೆ. ಬರೀ ಕೈ ಎತ್ತೋದು ಅಲ್ಲ, ಕೈ ಅಲ್ಲಾಡಿಸೋದು ಅಲ್ಲ, ಮನಸ್ಸಿನಿಂದ ಕೈ ಅಲ್ಲಾಡಿಸ್ರಿ ಅಂತ ಹೇಳ್ತಾರೆ ಬಾ. आपको तरस नहीं आता, इतना दुख देख करके अभी परिवर्तन हो तो अच्छा है ना. ಪ್ರತ್ಯಕ್ಷತಾ का ಪ್ಲ್ಯಾನ್ है ಪ್ರಾಕ್ಟಿಕಲ್ ಜೀವನ್. ಬಾಬಾ ಹೇಳ್ತಾರೆ, ಪ್ರಪಂಚದಲ್ಲಿ ಇರುವ ಇಷ್ಟೊಂದು ದುಃಖ, ಎಲ್ಲರ ಕಷ್ಟ ನೋಡಿ ನಿಮಗೆ ದಯೆ ಬರಲ್ವಾ? ಬೇಗ ಬೇಗ ಪರಿವರ್ತನೆ ಮಾಡಬೇಕು ಎಂಬ ಸಂಕಲ್ಪ ಬರೋದಿಲ್ವಾ? ಹಾಗಾದರೆ ಪರಮಾತ್ಮನ ಪ್ರತ್ಯಕ್ಷತೆಯ ಯೋಜನೆ ಮಾಡಿರಿ, ಪ್ರತ್ಯಕ್ಷತೆಯ ಪ್ರಾಕ್ಟಿಕಲ್ ಪ್ಲ್ಯಾನ್ ಮಾಡಿರಿ. ಪ್ರತ್ಯಕ್ಷತೆಯ ಪ್ಲ್ಯಾನ್ ಅಂದ್ರೇ ಪ್ರಾಕ್ಟಿಕಲ್ ಜೀವನದಲ್ಲಿ ಪರಿವರ್ತನೆ ಮಾಡಿ ತೋರಿಸ್ರಿ. ಬಾಕಿ प्रोग्राम करते हो यह तो बिजी रहने के लिए बहुत अच्छा है, लेकिन प्रत्यक्षता होगी आपके चलन और चेहरे से. ಕಾರ್ಯಕ್ರಮಗಳನ್ನು ಮಾಡ್ತೀರಿ, ಸೇವೆ ಮಾಡ್ತೀರಿ, ಅದು ಬಿಜಿ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಉಪಾಯ ಆಗಿದೆ. ಆದರೆ ಪರಮಾತ್ಮನ ಪ್ರತ್ಯಕ್ಷತೆ ಆಗುವುದು ನಿಮ್ಮ ವರ್ತನೆಯಿಂದ, ನಿಮ್ಮ ಮುಖಚರ್ಯೆಯಿಂದ. और कोई झोन रह गया, यूपी वाले हाथ उठाओ, महाराष्ट्र वाले हाथ उठाओ. महाराष्ट्र क्या करेगा? मुबारक हो. राजस्थान उठाओ, टीचर्स हाथ उठाओ. कर्नाटक उठाओ, आंध्र प्रदेश हाथ उठाओ. चलो यह चिट चैट हो गई. डबल विदेशी हाथ उठाओ. जयंती कहाँ है? करेंगे डबल विदेशी. ಬಾಬಾ ಎಲ್ಲರಿಗೂ ಕೇಳ್ತಾ ಇದ್ದಾರೆ. ಉತ್ತರ ಪ್ರದೇಶದವರು, ಮಹಾರಾಷ್ಟ್ರದವರು, ಕರ್ನಾಟಕದವರು, ರಾಜಸ್ಥಾನದವರು, ಆಂಧ್ರ ಪ್ರದೇಶದವರು ಎಲ್ಲರೂ ಈ ಕೆಲಸ ಮಾಡ್ತೀರಾ? ಹೀಗೆ ಬಾಬಾ ಒಬ್ಬೊಬ್ಬರನ್ನು ಕೇಳಿ ಎಲ್ಲರ ಜೊತೆಗೆ ವಾರ್ತಾಲಾಪ ಮಾಡಿದರು. ವಿದೇಶದ ಮಕ್ಕಳಿಗೂ ಬಾಬಾ ಕೇಳ್ತಾ ಇದ್ದಾರೆ, ನೀವು ಮಾಡಿ ತೋರಿಸ್ತೀರಾ? ನಿಮ್ಮ ನಿಮಿತ್ತ ಆಗಿರುವಂತಹ ಜಯಂತಿ ಅಕ್ಕನವರು ಎಲ್ಲಿದ್ದಾರೆ? ಸಭೀನೆ ಹಿಮ್ಮತ್ ಬಹುತ್ ಅಚ್ಚಿ ದಿಖಾಯಿ. इसके लिए पदम गुणा मुबारक हो. बाहर में भी सुन रहे, अपने देशों में भी सुन रहे, वह भी हाथ उठा रहे. ಎಲ್ಲರೂ ನಿಮ್ಮ ಒಂದು ಸಾಹಸವನ್ನು, ಧೈರ್ಯವನ್ನು
ಕೈ ಎತ್ತೋದರ ಮೂಲಕ ತೋರಿಸಿದ್ದೀರಿ. ಅದಕ್ಕಾಗಿ ನಿಮಗೆ ಅಭಿನಂದನೆಗಳು. ಹೊರದೇಶದಲ್ಲೂ ಕುಳಿತು ಮಕ್ಕಳು ಕೇಳ್ತಾ ಇದ್ದಾರೆ, ಮಿಲನದ ದೃಶ್ಯ ನೋಡ್ತಾ ಇದ್ದಾರೆ. वैसे भी देखो, जो श्रेष्ठ आत्माएं होती है उनके हर वचन को सत्य वचन कहा जाता है. कहते हैं ना, सत्य वचन महाराज. तो आप तो महाराज हो. आप सबका हर वचन जो भी सुने वह दिल में अनुभव करे सत्य वचन है. ಪ್ರಪಂಚದಲ್ಲಿ ಯಾರಾದರೂ ಶ್ರೇಷ್ಠ ಆತ್ಮರು, ಮಹಾತ್ಮರು, ಸಾಧು ಸಂತರು ಮಾತಾಡಿದರೆ ಅವರ ಮಾತುಗಳಿಗೆ ಸತ್ಯವಚನ ಅಂತ ಹೇಳ್ತಾರೆ. ಸತ್ಯವಚನ್ ಮಹಾರಾಜ್ ಅಂತಲೂ ಕರೀತಾರೆ. ತಾವೆಲ್ಲ ಮಕ್ಕಳು ಮಹಾರಾಜರಿಗೂ ಮಹಾರಾಜ ಆಗಿದ್ದೀರಿ. ಮಹಾರಾಜ ಆಗಿದ್ದೀರಿ ಅಂದ ಮೇಲೆ ನಿಮ್ಮ ಶಬ್ದಗಳನ್ನು ಕೇಳಿದವ್ರಿಗೂ ಅನುಭವ ಆಗಬೇಕು, ಇವರ ವಚನಗಳು ಸತ್ಯವಚನಗಳು ಆಗಿವೆ ಅಂತ. मन में बहुत कुछ आपके भरा हुआ है. बाप दादा के पास मन को देखने का टीवी है. यहाँ यह टीवी तो बाहर की शक्ल दिखाती है, लेकिन बाप दादा के पास हर एक के हर समय के मन के गति का यंत्र है. ಬಾಬೋರ ಹತ್ತಿರ ಎಲ್ಲರ ಮನಸ್ಸಿನ ದೃಶ್ಯ ತೋರಿಸುವಂತಹ, ಮನಸ್ಸಿನ ಸಂಕಲ್ಪಗಳನ್ನು ತೋರಿಸುವಂತಹ ಟಿ ವಿ ಇದೆ. ನಿಮ್ಮ ಟಿ ವಿಯಲ್ಲಿ ಹೊರಗಿನ ದೃಶ್ಯಗಳನ್ನು ನೋಡ್ತೀರಿ, ಬಾಹಿಕವಾಗಿ ಕಾಣುವಂಥ ವಸ್ತುಗಳನ್ನು ನೋಡ್ತೀರಿ. ಆದರೆ ಮನಸ್ಸಿನಲ್ಲಿ ನಡೆಯುವಂಥದ್ದನ್ನು ಟಿ ವಿಯಲ್ಲಿ ನೋಡಲಿಕ್ಕೆ ಆಗೋದಿಲ್ಲ. ಆದರೆ ಬಾಪ್ ದಾದಾರವರ ಹತ್ತಿರ ಇರುವ ಟಿ ವಿಯಲ್ಲಿ ಮಕ್ಕಳ ಒಂದೊಂದು ಸಂಕಲ್ಪನೂ ಕಾಣಿಸ್ತಾ ಇದೆ. तो मन में बहुत कुछ दिखाई देता है. जब मन का टीवी देखते हैं तो खुश हो जाते हैं. बहुत खजाने हैं, बहुत शक्तियाँ हैं, लेकिन कर्म में यथाशक्ति हो जाता है. ಬಾಬೋರು ಮಕ್ಕಳ ಟಿ ವಿ ನೋಡಿದಾಗ, ಮನಸ್ಸಿನ ಟಿ ವಿ ನೋಡಿದಾಗ ಬಾಬೋರಿಗೆ ಬಹಳ ಖುಷಿ ಆಗ್ತದೆ. ಮಕ್ಕಳ ಮನಸ್ಸಿನಲ್ಲಿ ಅನೇಕ ಖಜಾನೆಗಳಿವೆ, ಅನೇಕ ಶಕ್ತಿಗಳಿವೆ, ಅನೇಕ ರೀತಿಯ ಯೋಜನೆಗಳು ಇವೆ. ಆದರೆ ಕರ್ಮ ಮಾಡುವಾಗ ಆ ಯೋಜನೆಗಳು, ಆ ಸಂಕಲ್ಪಗಳು, ಆ ಖಜಾನೆಗಳು, ಆ ಶಕ್ತಿಗಳು ಕಾರ್ಯರೂಪದಲ್ಲಿ ಬರ್ತಾ ಇಲ್ಲ. ಅಭಿ ಕರ್ಮ ತಕ್ ಲಾओ, वाणी तक लाओ, चेहरे तक लाओ, चलन में लाओ, तब सभी कहेंगे जो आपका एक गीत है ना, शक्तियाँ आ गई, सब शिव की शक्तियाँ हैं, पांडव भी शक्तियाँ हैं. ಬಾಬಾ ಹೇಳ್ತಾರೆ, ಮನಸ್ಸಿನಲ್ಲಿ ಇದ್ದಿದ್ದನ್ನು ವಾಣಿಯಲ್ಲಿ ಬರಲಿ, ನಿಮ್ಮ ಮುಖಚರ್ಯೆಯಲ್ಲಿ ಕಾಣಿಸಲಿ, ವರ್ತನೆಯಲ್ಲಿ ಕಾಣಿಸಲಿ. ಆಗ ನಿಮ್ಮ ಪ್ರತ್ಯಕ್ಷತೆ ಆಗ್ತದೆ. ಒಂದು ಹಾಡನ್ನು ನೀವೆಲ್ಲರೂ ಕೇಳ್ತೀರಿ, ಶಿವಶಕ್ತಿಯ ಆಗೈ ಧರ್ತಿ ಪರ್, ಶಿವಶಕ್ತಿಯ ಆಗೈ ಅಂತ. ಶಿವಶಕ್ತಿಯರ ಪ್ರತ್ಯಕ್ಷತೆಯೂ ಆಗ್ತದೆ, ಪಾಂಡವರ ಪ್ರತ್ಯಕ್ಷತೆಯೂ ಆಗ್ತದೆ. ಫಿರ್ ಶಕ್ತಿಯಾँ ಶಿವ ಬಾಪ ಕೋ ಪ್ರತ್ಯಕ್ಷ ಕರೆಂಗೆ. ಆಗ ತಾವೆಲ್ಲ ಶಕ್ತಿಯರು ಶಿವ ತಂದೆಯನ್ನು ಪ್ರತ್ಯಕ್ಷ ಮಾಡ್ತೀರಿ. ಅಭಿ ಛೋಟೆ ಛೋಟೆ ಖೇಲ್ ಪಾಲ್ ಬಂದ್ ಕರೋ, ವಾನಪ್ರಸ್ಥ ಸ್ಥಿತಿ ಕೋ ಇಮರ್ಜ್ ಕರೋ. ಈಗ ಸಣ್ಣ ಪುಟ್ಟ ಆಟಗಳನ್ನು ನಿಲ್ಲಿಸ್ರಿ, ವಾನಪ್ರಸ್ಥ ಸ್ಥಿತಿಯಲ್ಲಿ ಇರಿ. तो बाप दादा सभी बच्चों को इस समय बाप दादा की आशाओं को पूर्ण करने वाले आशाओं के सितारे देख रहे हैं. ಬಾಪ್ ದಾದಾರವರು ಈ ಸಮಯದಲ್ಲಿ ಮಕ್ಕಳನ್ನು ತಮ್ಮ ಆಶೆಯನ್ನು ಪೂರೈಸುವಂತಹ ನಕ್ಷತ್ರಗಳ ರೂಪದಲ್ಲಿ
ನೋಡ್ತಾ ಇದ್ದಾರೆ. कोई भी बात आवे तो यह ಸ್ಲೋಗನ್ ಯಾದ್ ರಖನ. ಏನೇ ಬಂದ್ರೂ ಕೂಡ ಈ ಒಂದು ಶಬ್ದಗಳನ್ನು ನೆನ್ಪಿಟ್ಕೊಳ್ಳಿ. ಪರಿವರ್ತನ್ ಪರಿವರ್ತನ್ ಪರಿವರ್ತನ್. परिवर्तने परिवर्तने परिवर्तने. तो आज के बाप दादा के बोल का एक शब्द भी नहीं भूलना. एक शब्द नहीं भूलना वह कौन सा. ಈ ದಿನ ಬಾಬಾ ಹೇಳಿದ್ದನ್ನು ನೀವು ಮರಿಬಾರ್ದು. ಅದರಲ್ಲೂ ವಿಶೇಷವಾಗಿ ಒಂದು ಶಬ್ದವನ್ನು ನೀವು ಮರಿಲೇಬಾರದು. ಆ ಶಬ್ದ ಆಗಿದೆ ಪರಿವರ್ತನೆ. मुझे बदलना है, दूसरे को बदल कर नहीं बदलना है. मुझे बदल कर औरों को बदलाना है. ನಾನು ಮೊದಲು ಪರಿವರ್ತನೆ ಆಗಬೇಕು, ನಾನು ಬದಲಾಗಬೇಕು, ನಂತರ ಜನರನ್ನು ಬದಲಾಯಿಸಬೇಕು. दूसरा बदले तो मैं बदलूं नहीं, मुझे निमित्त बनना है. ಬೇರೆಯವರು ಬದಲಾದಾಗ ನಾನು ಬದಲಾಗ್ತೀನಿ ಅಂತ ಹೇಳಬಾರದು. ಮೊದಲು ನಾನು ಪರಿವರ್ತನೆಯಾಗಿ ತೋರಿಸಬೇಕು. मुझे निमित्त बनना है, मुझे हे अर्जुन बनना है. तब ब्रह्मा बाप समान नंबर 1 लेंगे. ನಾನು ನಿಮಿತ್ತ ಆಗಬೇಕು, ನಾನೇ ನಂಬರ್ 1 ಅರ್ಜುನ ಆಗಬೇಕು. ಬ್ರಹ್ಮ ತಂದೆಯ ಸಮಾನ नंबर 1 बरबेको. पीछे वाले हाथ उठाओ. पीछे वालों को बाप दादा पहला नंबर याद प्यार दे रहे. ಹಿಂದೆ ಕುಳಿತಿರುವಂಥವರು ಕೂಡ ಕೈ ಎತ್ತರಿ. ಹಿಂದೆ ಕುಳಿತಿರುವವರನ್ನು ಬಾಬವರು ಮೊದಲು ನೋಡ್ತಾರೆ, ಮೊದಲು ಯಾದ್ ಪ್ಯಾರ್ ತಿಳಿಸ್ತಾರೆ. अच्छा, चारों ओर के बहुत बहुत भाग्यवान आत्माओं को, सारे विश्व के बीच कोटों में कोई में भी कोई विशेष आत्माओं को सदा अपने चलन और चेहरे द्वारा बाप दादा को प्रत्यक्ष करने वाले विशेष बच्चों को, सदा सहयोग और स्नेह के बंधन में रहने वाले श्रेष्ठ आत्माओं को, ब्रह्मा बाप समान हर कर्म में अलौकिक कर्म करने वाले अलौकिक आत्माओं को बाप दादा का याद प्यार और नमस्ते. ನಾಲ್ಕು ಕಡೆಯ ಬಹಳ ಬಹಳ ಭಾಗ್ಯಶಾಲಿ ಆತ್ಮರಿಗೆ, ವಿಶ್ವದ ಮಧ್ಯದಲ್ಲಿ ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರಾದಂತಹ ವಿಶೇಷ ಆತ್ಮರಿಗೆ ತಮ್ಮ ವರ್ತನೆ ಮತ್ತು ಮುಖಚರ್ಯೆಯ ಮೂಲಕ ಬಾಪ್ ದಾದಾರವರನ್ನು ಪ್ರತ್ಯಕ್ಷ ಮಾಡುವಂತಹ ವಿಶೇಷ ಆತ್ಮರಿಗೆ, ಸದಾ ಸಹಯೋಗ ಮತ್ತು ಸ್ನೇಹದ ಬಂಧನದಲ್ಲಿ ಇರುವಂತಹ ಶ್ರೇಷ್ಠ ಆತ್ಮರಿಗೆ, ಸದಾ ಬ್ರಹ್ಮ ತಂದೆಯ ಸಮಾನ ಪ್ರತಿಯೊಂದು ಕರ್ಮದಲ್ಲಿ ಅಲೌಕಿಕ ಕರ್ಮ ಮಾಡುವುದರ ಮೂಲಕ ಅಲೌಕಿಕ ಆತ್ಮ ಆಗಿರುವಂತಹ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. विंग्स की सेवाओं प्रति बाप दादा की प्रेरणाएं. विंग्स की सेवा में अच्छी रिजल्ट दिखाई देती है. हर एक विंग मेहनत करते, संपर्क बढ़ाते जाते हैं. लेकिन बाप दादा चाहते हैं जैसे मेडिकल विंग ने मेडिटेशन द्वारा हार्ट का प्रैक्टिकल करके दिखाया, सबूत दिया कि मेडिटेशन से हार्ट की तकलीफ़ ठीक हो सकती है, और प्रूफ दिया. आप सब ने सुना ना, ऐसे दुनिया वाले प्रत्यक्ष सबूत चाहते हैं. ಎಲ್ಲ ವಿಭಾಗದವರು ಬಹಳ ಚೆನ್ನಾಗಿ ಸೇವೆ ಮಾಡ್ತಾ ಇದ್ದೀರಿ. ಹೇಗೆ ಈ ವೈದ್ಯಕೀಯ ವಿಭಾಗದವರು ಮೆಡಿಟೇಷನ್ ಮೂಲಕ ಹೃದಯ ರೋಗವನ್ನು ಸರಿ ಮಾಡಬಹುದು ಅನ್ನೋದಕ್ಕೆ
ಒಂದು ಪ್ರತ್ಯಕ್ಷ ಪ್ರಮಾಣ ತೋರಿಸಿದ್ದಾರೆ, ಸರ್ಕಾರಕ್ಕೆ ಆ ರಿಸಲ್ಟನ್ನು ಒಪ್ಪಿಸಿದ್ದಾರೆ. ಹಾಗೆ सब विंग जो आए हैं, प्रोग्राम तो करना ही है, करते भी हो, लेकिन ऐसा कोई प्लान बनाओ जिससे प्रैक्टिकल रिजल्ट सबके सामने आवे. सभी विंग के लिए बाप दादा कह रहे हैं. ಎಲ್ಲ ವಿಭಾಗದವರು ಕೂಡ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡ್ರಿ. यह गवर्नमेंट तक भी पहुँच तो रहा है ना, और यहाँ वहाँ आवाज़ तो फैला है कि मेडिटेशन द्वारा भी हो सकता है. अभी इसको और बढ़ाना चाहिए. ಎಲ್ಲರೂ ಕಾರ್ಯಕ್ರಮ ಮಾಡ್ತೀರಿ, ಹೊಸ ಹೊಸ ಪ್ಲ್ಯಾನ್ಸ್ ಮಾಡ್ತೀರಿ. ಅದರ ಪ್ರಾಕ್ಟಿಕಲ್ ರಿಸಲ್ಟ್ ಏನಿದೆ ಅದು ನೀವು ಸರ್ಕಾರಕ್ಕೆ ಒಪ್ಪಿಸಬೇಕು. ನೀವು ಮಾಡಿದ ಸೇವೆಯ ಧ್ವನಿ ಸರ್ಕಾರಕ್ಕೆ ತಲುಪಬೇಕು. ಆಗ ಎಲ್ಲರಿಗೂ ಗೊತ್ತಾಗ್ತದೆ ಧ್ಯಾನದ ಮೂಲಕ ಎಲ್ಲ ಕಾರ್ಯಗಳನ್ನು ನಾವು ಸಫಲತೆಯಿಂದ ಮಾಡಬಹುದು ಅಂತ. अभी प्रैक्टिकल का सबूत दो कि यह फैल जाए. मेडिटेशन द्वारा सब कुछ हो सकता है. सबका अटेंशन मेडिटेशन की तरफ हो, आध्यात्मिकता की तरफ हो. समझा? ಈಗ ಎಲ್ಲರಿಗೂ ಗೊತ್ತು ಮಾಡಬೇಕು, ಧ್ಯಾನದ ಮೂಲಕ ಎಲ್ಲ ಕಾರ್ಯಗಳನ್ನು ನಾವು ಸಹಜವಾಗಿ ಮಾಡಬಹುದು. ಎಲ್ಲರ ಗಮನ ಧ್ಯಾನದ ಕಡೆಗೆ, ಆಧ್ಯಾತ್ಮಿಕತೆಯ ಕಡೆಗೆ ಬರಬೇಕು. अच्छा, वरदान. साइलेंस की शक्ति द्वारा विश्व में प्रत्यक्षता का नगाड़ा बजाने वाले ಶಾಂತ ಸ್ವರೂಪ ಭವ. ಶಾಂತಿಯ ಶಕ್ತಿಯಿಂದ ವಿಶ್ವದಲ್ಲಿ ಪ್ರತ್ಯಕ್ಷತೆಯ ನಗಾರೆ ಬಾರಿಸುವಂತಹ ಶಾಂತ ಸ್ವರೂಪ ಆತ್ಮ ಭವ. गाया हुआ है साइंस के ऊपर साइलेंस की जीत, न कि ವಾಣಿ की. ಗಾಯನ ಇದೆ ವಿಜ್ಞಾನದ ಮೇಲೆ ಶಾಂತಿಯ ವಿಜಯ ಅಂತ. ವಿಜ್ಞಾನದ ಮೇಲೆ ವಾಣಿಯ ವಿಜಯ ಅಂತ ಗಾಯನ ಇಲ್ಲ. जितना समय व संपूर्णता समीप आती जाएगी, उतना ऑटोमेटिक आवाज़ में अधिक आने से वैराग्य आता जाएगा. ಎಷ್ಟೆಷ್ಟು ನೀವು ಸಮಯ ಮತ್ತು ಸಂಪೂರ್ಣತೆಗೆ ಸಮೀಪ ತಲುಪ್ತೀರಿ, ಅಷ್ಟೇ ಸಹಜ ಸ್ವಾಭಾವಿಕವಾಗಿ ನೀವು ಶಬ್ದದಿಂದ ದೂರ ಹೋಗ್ತೀರಿ. ಶಬ್ದದಲ್ಲಿ ಬರೋದಕ್ಕೆ ಮನಸ್ಸಾಗೋದಿಲ್ಲ. ವಾಣಿ ಅಥವಾ ಶಬ್ದಗಳ ಮೇಲೆ ವೈರಾಗ್ಯ ಬರುವುದು. जैसे अभी चाहते हुए भी आदत आवाज़ में ले आती है, वैसे चाहते हुए भी आवाज़ से परे हो जाएंगे. ಈಗ ನೋಡಿ, ಮೌನವಾಗಿ ಇರಬೇಕಂದ್ರೂ ಶಬ್ದ ನಿಮ್ಮನ್ನು ಶಬ್ದದಲ್ಲಿ ತಗೊಂಡು ಬರ್ತದೆ. ಹಾಗೆ ಮುಂದೆ ಮನಸ್ಸಿಲ್ದಿದ್ರೂ ಸಹಜ ಸ್ವಾಭಾವಿಕವಾಗಿ ನೀವು ಶಬ್ದದಿಂದ ದೂರ ಹೋಗ್ತೀರಿ. ಪ್ರೋಗ್ರಾಮ್ ಬನಾಕರ್ ಆವಾಜ್ ಮೇ ಆಯಿ. ಅವಾಗ ಮಾತಾಡಬೇಕಂದ್ರೆ ಅದಕ್ಕೂ ನೀವು ಪ್ರಯತ್ನ ಮಾಡಿ ಪ್ರೋಗ್ರಾಮ್ ಮಾಡಿ ಮಾತಿನಲ್ಲಿ ಬರ್ತೀರಿ. जब यह चेंज दिखाई दे तब समझो अब विजय का नगाड़ा बजने वाला है. ಯಾವಾಗ ಈ ಒಂದು ಪರಿವರ್ತನೆ ನಿಮ್ಮಲ್ಲಿ ಕಾಣಿಸ್ತದೆ ಆಗ ತಿಳ್ಕೋಬೇಕು ವಿಜಯದ ನಗಾರೆ ಈಗ ಬಾರಿಸಲಿದೆ. इसके लिए जितना समय मिले शांत स्वरूप स्थिति में रहने के अभ्यासी बनो. ಅದಕ್ಕಾಗಿ ಎಷ್ಟು ಸಾಧ್ಯವೋ ಅಷ್ಟು ಸಮಯ ಶಾಂತಿಯ ಸ್ವರೂಪ ಆಗಿ ಶಾಂತಿಯ ಸ್ಥಿತಿಯಲ್ಲಿ ಇರುವ ಅಭ್ಯಾಸ ಮಾಡಿರಿ. ಸ್ಲೋಗನ್. जीरो बाप के साथ रहने वाले ही ಹೀರೋ ಪಾರ್ಟ್ಧಾರಿ ಹೇ. ಜೀರೋ ತಂದೆಯ ಜೊತೆಗೆ ಇರುವಂಥವರೇ ಹೀರೋ ಪಾತ್ರಧಾರಿ
ಆಗಿರುತ್ತಾರೆ. अपनी शक्तिशाली मनसा द्वारा सकाश देने की ಸೇವಾ ಕರೋ. ನಿಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಶಕ್ತಿ ನೀಡುವಂತಹ ಸೇವೆಯನ್ನು ಮಾಡಿರಿ. वर्तमान समय विश्व कल्याण करने का सहज साधन अपने श्रेष्ठ संकल्पों की एकाग्रता द्वारा सर्व आत्माओं की भटकती हुई बुद्धि को ಏಕಾಗ್ರ करना है. ವರ್ತಮಾನ ಸಮಯದಲ್ಲಿ ವಿಶ್ವ ಕಲ್ಯಾಣದ ಸಹಜ ಸಾಧನ ಆಗಿದೆ ತಮ್ಮ ಶ್ರೇಷ್ಠ ಸಂಕಲ್ಪಗಳ ಮೂಲಕ ಏಕಾಗ್ರತೆಯ ಮೂಲಕ ಅಲೆದಾಡುವಂಥ ಆತ್ಮರ ಬುದ್ಧಿಯನ್ನು ಏಕಾಗ್ರ ಮಾಡುವುದು. सारे विश्व की सर्व आत्माएं विशेष यही चाहना रखती है कि भटकी हुई बुद्धि एकाग्र हो जाए व मन चंचलता से ಏಕಾಗ್ರ हो जाए. ವಿಶ್ವದ ಎಲ್ಲ ಆತ್ಮರು ಇದನ್ನೇ ಬಯಸ್ತಾ ಇದ್ದಾರೆ. ಏನೆಂದರೆ ತಮ್ಮ ಅಲೆದಾಡುವ ಬುದ್ಧಿಗೆ ಒಂದು ನೆಲೆ ಸಿಗಲಿ, ಅಲೆದಾಡುವ ಬುದ್ಧಿ ಏಕಚಿತ್ತವಾಗಲಿ, ಮನಸ್ಸಿನ ಚಂಚಲತೆ ನಿಲ್ಲಲಿ ಎಂಬ ಆಶೆ ಎಲ್ಲ ಜನರಲ್ಲಿ ಇದೆ. यह विश्व की मांग व चाहना तब पूरी कर सकेंगे जब एकाग्र होकर मनसा शक्तियों का दान देंगे. ವಿಶ್ವದ ಈ ಒಂದು ಬೇಡಿಕೆಯನ್ನು ನಿಮ್ಮಿಂದ ಪೂರ್ಣ ಆಗಬೇಕು. ಅದನ್ನು ಪೂರೈಸುವುದು ಯಾವಾಗ ಸಾಧ್ಯ ಅಂದರೆ ನೀವು ಮೊದಲು ಏಕಾಗ್ರ ಆಗಿ ಮನಸ್ಸಿನ ಮೂಲಕ ಇತರ ಆತ್ಮರಿಗೆ ಶಕ್ತಿಯ ದಾನ ಕೊಡ್ತೀರಿ. ಆಗ ಮಾತ್ರ ಅವರ ಅಲೆದಾಟವನ್ನು ನಿಲ್ಲಿಸಲು ಸಾಧ್ಯವಾಗ್ತದೆ. ಅಚ್ಚಾ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.